ನೋಡಿದವರು ಏನಂತಾರೆ? ಈ ಚಿತ್ರ ರಿಲೀಸ್ ಆದ ತಕ್ಷಣ ನೋಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ. ಆದರೆ ನನ್ನ ನಿಯರೆಸ್ಟ್ ಥಿಯೇಟ್ರಲ್ಲಿ ಎಲ್ಲೂ ರಿಲೀಸ್ ಆಗದೇ ಇರೋ ಕಾರಣದಿಂದ ನೋಡೋದಕ್ಕಾಗಿಲ್ಲ. ತುಂಬ ದಿನಗಳಾದಮೇಲೆ, ರಿಲೀಸ್ ಆಗಿ ತುಂಬ ದಿನಗಳೇ ಆಗೋದ್ಮೇಲೆ, ಅದು ನಿನ್ನೆ ಈ ಚಿತ್ರ ನಾನು ನೋಡಿದೆ. ಸೊ ಇವತ್ತು ಈ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನೀವು ಒಂದು ಮಾಸ್ ಇರಬೇಕು, ಆ್ಯಕ್ಷನ್ ಇರಬೇಕು, ಸಾಂಗ್ಸ್ ಇರಬೇಕು, ಈ ಥರ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಈ ಮೂವಿನ ನೋಡೋ ಈ ಮೂವಿ ನಿಮಗೋಸ್ಕರ ಅಲ್ಲ. ಈ ಮೂವಿ ಯಾವ ಥರ ಅಂದರೆ, ಜಸ್ಟ್ ಒಬ್ಬ ಮಿಡಲ್ ಕ್ಲಾಸ್ ಆರ್ ಒಬ್ಬ ಫೇಲ್ಯೂರ್ ಬಾಯ್ ಯಾವ್ಯಾವ ಸಿಚುವೇಶನ್ ಎದುರಿಸಿರ್ತಾನೆ, ಅವ್ನ ಲೈಫಲ್ಲಿ ಏನೇನು ಆಗಿರುತ್ತೆ, ಇನ್ಕ್ಲೂಡಿಂಗ್ ಇರಿಟೇಟಿಂಗ್ ಕೆಲಸ, ಚೀಟೆಡ್ ಲವ್, ಮನೆ ಪ್ರಾಬ್ಲಮ್, ಸ್ಟ್ರೆಸ್ ಎಲ್ಲ ಅನುಭವಿಸಿ ನಿಂತಿರ್ತಕ್ಕಂಥ ಒಬ್ಬ ಹುಡುಗ. ಅವ್ನ ಮೈಂಡಲ್ಲಿ ಏನೇನು ಓಡ್ತಾ ಇರುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಏನೇನು ಆಗ್ತಾ ಇರುತ್ತೆ, ಜಸ್ಟ್ ಅಲ್ಲಿ ನಡೀತಾ ಇರೋ ಸಿಚುವೇಶನ್ ನೋಡಿದ್ರೆ ಮೂವಿಲಿ, ಚಿತ್ರ ಅಲ್ಲ ಗುರು, ಇದು ನಮ್ಮ ನಿಜ ಜೀವನದಲ್ಲೇ ಈ ಥರ ನಡೀತಾ ಇದೆ, ನಿಜನೇ ಅಲ್ಲಿ ತೋರಿಸ್ತಾ ಇದ್ದಾರೆ ಅನ್ನೋ ಥರ ಒಂದು ಫೀಲ್ ಆಗಿರುತ್ತೆ. ನನಗೂ ಕೂಡ ಆಯಿತು. ಈ ಥರ ಎಲ್ಲ ಆಗೋದ್ಮೇಲೆ ತನ್ನನ್ನು ತಾನು ಹುಡುಕೊಂಡು ಹೊರಡುವಂಥ ಒಂದು ಪಯಣ, ತುಂಬ ಒಂದು ಒಳ್ಳೆ ಬ್ಯೂಟಿಫುಲ್ ಟ್ರಾವೆಲ್ ಅಂತ ಅನ್ಬೋದು. ಆ ಒಂದು ಪ್ರಯಾಣ ಮಾಡಬೇಕಾದ್ರೆ ಯಾರ್ಯಾರೆಲ್ಲ ಸಿಕ್ಕಿದ್ರು. ಆ್ಯಂಡ್ ಒಂದು ವಿಷಯ ಹೇಳ್ತೀನಿ, ಜಸ್ಟ್ ಈ ಥರ ಹೇಳಿದ ಮೇಲೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗಲ್ಲ, ಇದರಲ್ಲಿ ಎಂಟರ್ಟೈನ್ಮೆಂಟ್ ಇರಲ್ಲ, ಎಂಗೇಜಿಂಗ್ ಇರಲ್ಲ ಅನ್ನೋ ಒಂದು ಒಪಿನಿಯನ್ಗೆ ಬರಬೇಡಿ. ಎಂಟರ್ಟೈನ್ಮೆಂಟ್ ಇದೆ, ಅದರಲ್ಲೂ ಕೂಡ ಆ ಒಬ್ಬ ಚಿಕ್ಕ ಹುಡುಗ ಈ ಒಂದು ಟ್ರಾವೆಲಿಂಗಲ್ಲಿ ಸಿಕ್ಕಿದ ಮೇಲೆ ತುಂಬ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಕಾಮಿಡಿನೂ ಕೂಡ ಇದೆ, ಎಂಗೇಜಿಂಗಾಗಿ ಇಟ್ಟಿರುತ್ತೆ ಅಂತಲೂ ಹೇಳ್ಬೋದು. ಯಾವ ರೀತಿ ಅನ್ನೋದಾದರೆ, ಚಿಕ್ಕ ವಿಷಯದಲ್ಲೂ ಕೂಡ ಖುಷಿ ಪಡ್ಬೋದು ಅನ್ನೋದನ್ನು ಒಂದು ವಿಜುವಲ್ ಟ್ರೀಟ್ಮೆಂಟ್ ಮೂಲಕನೂ ತಿಳಿಸಿದ್ದಾರೆ. ಅಲ್ಲೊಂದು ಬರ್ತಕ್ಕಂಥ ಸಾಂಗ್ ಕೂಡ ತುಂಬ ಚೆನ್ನಾಗಿ ಪ್ಲೇಸ್ಮೆಂಟ್ ಆಗಿದೆ. ಅದ್ರ ಜೊತೆಗೆ ಆ ಹುಡುಗನಿಂದ ಇರ್ತಕ್ಕಂಥ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ, ಅದು ಎಮೋಷ್ನಲಿ ಕನೆಕ್ಟ್ ಆಗುತ್ತೆ. ಒಂದು ಕೈ ಇರಲ್ಲ, ಅದು ಯಾವ ರೀಸನ್ಗೆ ಇರಲ್ಲ. ಆ್ಯಂಡ್ ಅವನಿಗೆ ಆ ಥರ ಇರೋದಕ್ಕೆ ಏನು ರೀಸನ್ನು, ಅದನ್ನು ಹೇಳ್ಬೇಕಾಗಿರೋ ರೀತಿನ ಡೈರೆಕ್ಟಾಗಿ ಹೇಳಿದೆ. ಡೈರೆಕ್ಟರ್ ವಿಜುವಲಿ ಯಾವ ರೀತಿ ಹೇಳಿದ್ದಾರೆ, ಇದೆಲ್ಲ ನಿಮಗೆ ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ. ಅದಾದಮೇಲೆ ಮುಂದೆ ಹೋದರೆ ಇನ್ನೂ ಯಾರ್ಯಾರನ್ನೆಲ್ಲ ಮೀಟ್ ಮಾಡಿದ್ರು, ಏನೇನಾಯಿತು, ಆ್ಯಂಡ್ ಇದನ್ನೆಲ್ಲ ಮೂವಿ ನೋಡಿ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಈಗ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಯಾವುದೇ ಮೂವಿ ಆಗಿರಲಿ ಅದರ ರಿಸಲ್ಟ್ನ ಜಸ್ಟ್ ಕಲೆಕ್ಷನ್ ವಿಷಯದಲ್ಲಿ ಮಾತ್ರ ಕಂಪೇರ್ ಮಾಡಿ ಅಥವಾ ಫಿಕ್ಸ್ ಆಗಿ ಅದಕ್ಕೆ ಇದು ರಿಸಲ್ಟ್ ಇಷ್ಟೇ ಅಂತ. ಆದರೆ ಮೂವಿ ಗೆಲ್ಲೋದು ಸೋಲೋದು ಅದರ ಹೆಸರು ಮಾಡೋದು, ಯಶಸ್ಸು ಕಾಣೋದು ಯಾವ ವರ್ಷದಲ್ಲಿ ಬೇಕಾದ್ರೆ ಆಗ್ಬೋದು. ಅದಕ್ಕೆ ಎಕ್ಸಾಂಪಲ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಈ ವರ್ಷದಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಚಿತ್ರ ಇನ್ನೂ 5 ಇಲ್ಲ 6 ಇಲ್ಲ 10 ವರ್ಷನೇ ಆಗಿರ್ಬೋದು. ಮುಂದಿನ ವರ್ಷಗಳಲ್ಲಿ ಈ ರಿಲೀಸ್ ಆಗಿರ್ತಕ್ಕಂಥ ಚಿತ್ರದ ಮಹತ್ವ ಆಮೇಲೆ ಆದರೂ ಗೊತ್ತಾಗ್ಬೋದು. ಸೊ ನೆಮ್ಮದಿ ಹುಡ್ಕೊಂಡು ಹೋಗ್ತಾರಲ್ಲ, ಆ ಥರದವ್ರು ಈ ಮೂವಿನ ತುಂಬ ಇಷ್ಟಪಡ್ತಾರೆ. ಈಗ ಅಲ್ಲದೆ ಆದರೂ ಮುಂದಿನ ದಿನಗಳಲ್ಲಾದರೂ ಈ ಒಂದು ಚಿತ್ರ ವೈರಲ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಆ್ಯಂಡ್ ಇದರಲ್ಲಿ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ನವೀನ್ ಶಂಕರ್ ಸರ್ ಅವರು ತುಂಬ ಅದ್ಭುತವಾಗಿ ನಡೆಸಿದ್ದಾರೆ ಅಂತ ಅನ್ಬೋದು. ಆ ಚಿಕ್ಕ ಹುಡುಗನೂ ಕೂಡ ತುಂಬ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ. ನೋಡೋರಿಗೆ ಮೂವಿ ಸ್ಲೋ ಗ್ರಾಫ್ ಅಂತ ಅನಿಸ್ಬೋದು, ಅಂದರೆ ಸ್ಲೋ ಆಗಿ ಕನೆಕ್ಟ್ ಆಗ್ತಾ ಇರುತ್ತೆ ಅನ್ನೋ ಒಂದು ಒಪಿನಿಯನ್ ಬರ್ಬೋದು. ಆದರೆ ಆ ಒಂದು ಸ್ಲೋ ಅಂತಕ್ಕಂಥದ್ದು ಏನಿದೆ, ಅದನ್ನು ನವೀನ್ ಶಂಕರ್ ಅವರು ಅವರ ನಟನೆಯಲ್ಲಿ ಅದನ್ನು ರೀಫಿಲ್ ಮಾಡಿದ್ದಾರೆ, ಅದನ್ನು ನಿಭಾಯಿಸಿದ್ದಾರೆ ಅಂತ ಅನ್ಬೋದು. ಕೆಲವೊಂದು ಶಾರ್ಟ್ಸ್ ವೈಡ್ ಆ್ಯಂಗಲಲ್ಲಿ ತೊಗೊಂಡಿರ್ಬೋದಾಗಿರ್ಬೋದು, ಅಥವಾ ಸ್ಲೋ ಪೇಸ್ ಅಂತ ಹೇಳಿದ್ರಲ್ಲ, ಸ್ಲೋ ಗ್ರಾಫಲ್ಲಿ ಹೋಗುತ್ತೆ ಅಂತ, ಅದರಲ್ಲಿ ನವೀನ್ ಶಂಕರ್ ಅವರು ಆ್ಯಕ್ಟಿಂಗೋಸ್ಕರನೇ ಅದನ್ನು ಬರ್ಕೊಂಡಿದ್ದಾರೆ, ಅವ್ರ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೋಸ್ಕರ ಅದನ್ನು ಬರ್ಕೊಂಡಿದ್ದಾರೆ ಅನ್ನೋ ಒಂದು ಒಪಿನಿಯನ್ ಬರುತ್ತೆ. ಅವ್ರ ಆ್ಯಕ್ಟಿಂಗ್ ಕೂಡ ಅದೇ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಬೋದು. ನನ್ನ ಒಂದು ಇದರಲ್ಲಿ ರೇಟಿಂಗ್ ಕೊಡೋದಾದರೆ, ನನ್ನ ಒಂದು ಪರ್ಸ್ನಲಿ ಒಂದು ಬೆಸ್ಟ್ ಆ್ಯಕ್ಟರ್ ಇನ್ ಅಪ್ಕಮಿಂಗ್ ಹೀರೋಸ್ ಅಂತ ಬರೋದಾದರೆ ಅದರಲ್ಲಿ ಇವ್ರಿಗೆ ಫಸ್ಟ್ ಪ್ರೈಸ್ ಹೋಗುತ್ತೆ. ಅದರಲ್ಲಿ ನೋ ಡೌಟ್. ತುಂಬ ಚೆನ್ನಾಗಿ ನಟನೆ ಮಾಡೋರಿಗೆ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು. ಇದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ತುಂಬ ಉಪಯೋಗ ಆಗುತ್ತೆ, ತುಂಬ ಉಪಯುಕ್ತತೆ ಇದೆ. ಜೊತೆಗೆ ಇವಾಗ ಇದರ ಅವಶ್ಯಕತೆ ತುಂಬ ಇದೆ. ಮಿಸ್ ಮಾಡ್ಕೋಬೇಡಿ ಪ್ಲೀಸ್, ಎಲ್ಲರೂ ಈ ಮೂವಿನ ನೋಡಿ. ಇದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್. ಮತ್ತೆ ಸಿಗ್ತೀನಿ, ಬಾಯ್.